ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪವಿತ್ರ ಮಕ್ಕಾದ ಕಾಬಾ ಇಂದಿಗೂ ವಿಶ್ವಕ್ಕೆ ಒಂದು ಅದ್ಭುತವಾದ ವಿದ್ಯಮಾನವಾಗಿ ನಿಂತಿದೆ. ವಿಶ್ವಾಸಿಗಳಿಗೂ ಮತ್ತು ಅವಿಶ್ವಾಸಿಗಳಿಗೂ ಒಂದೇ ರೀತಿಯಲ್ಲಿ ಕಾಬಾ ಒಂದು ಅದ್ಭುತವಾಗಿದೆ. ಯಾವುದೇ ವಿಶ್ವಾಸಿಯ ದೊಡ್ಡ ಆಸೆಯೂ ಸಹ ಕಾಬಾವನ್ನು ನೋಡುವುದಾಗಿದೆ. ವಿಶ್ವದ ಸೃಷ್ಟಿಕರ್ತನತ್ತ ಸಾಗುವ ಆತ್ಮಯಾನದ ದಿಕ್ಸೂಚಿಯಾಗಿ ನಿಂತಿರುವ ಪವಿತ್ರ ಕಾಬಾ ದೇವಾಲಯವು ಅನಂತ ಕಾಲದ ಕಥೆಯನ್ನು ಹೇಳಲು ಹೊಂದಿದೆ. ಅಲ್ಲಾಹುವನ್ನು ಆರಾಧಿಸಲು ಭೂಮಿಯ ಮೇಲೆ ನಿರ್ಮಿಸಲಾದ ಮೊದಲ ದೇವಾಲಯವಾದ ಈ ಪುಣ್ಯಕೇಂದ್ರವು ಇಬ್ರಾಹಿಂ ನಬಿ ಅಲೈಸಲಾಂ ಮತ್ತು ಇಸ್ಮಾಯಿಲ್ ನಬಿ ಅಲೈಸಲಾಂ ಅವರ ಕಾಲದಿಂದಲೇ ವಿಶ್ವದ ಗಮನ ಕೇಂದ್ರವಾಗಿ ಮಾರ್ಪಟ್ಟಿತು. ವಿಶ್ವಾಸಿಗಳ ಜನತೆ ಇಲ್ಲಿಗೆ ತೀರ್ಥಯಾತ್ರೆಯನ್ನು ಮುಂದುವರೆಸಿದರು. ಆ ತೀರ್ಥಯಾತ್ರೆ ಇಂದಿಗೂ ಯಾವುದೇ ಅಡೆತಡೆಯಿಲ್ಲದೆ ನಡೆಯುತ್ತಿದೆ. ಈ ಕೊರೋನಾ ಕಾಲದ ಮೊದಲು ಲಕ್ಷಾಂತರ ಜನರು ಹಜ್ ಮಾಡಲು ಪವಿತ್ರ ಕಾಬಾ ದೇವಾಲಯವನ್ನು ಒಮ್ಮೆ ನೋಡಲು ಒಮ್ಮೆ ಮುಟ್ಟಲು ಆಸೆಪಟ್ಟು ಬರುತ್ತಿದ್ದರು. ಆದರೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಒಂದು ಬಾಲಕನ ವಿಡಿಯೋವೊಂದು ಗಮನ ಸೆಳೆದಿದೆ. ಕೊರೋನಾಕ್ಕಿಂತ ಮೊದಲಿನದಾದರೂ ಇದೀಗ ಇದು ವಿಶ್ವವ್ಯಾಪಿಯಾಗಿ ಹಂಚಿಕೆಯಾಗುತ್ತಿದೆ. ಕಾಬಾವನ್ನು ಮೊದಲ ಬಾರಿಗೆ ನೋಡಿದಾಗ ಆ ಬಾಲಕ ಅಳಲು ಪ್ರಾರಂಭಿಸಿದ. ಮಾಷಾ ಅಲ್ಲಾಹು ಆ ಬಾಲಕನಿಗೆ ಎಲ್ಲಾ ರೀತಿಯ ಬರಕತ್ಗಳನ್ನು ನೀಡಲಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ.